ಹಲೋ ವೆರಿ ಸಿಸ್ಟರ್, ಎಲ್ಲರಿಗೂ ಈ ವಿಡಿಯೋಗೆ ಸುಸ್ವಾಗತ. ಈ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಿದ್ರ, ದಯವಿಟ್ಟು ನಿಮ್ಮಲ್ಲಿ ನನ್ನ ರಿಕ್ವೆಸ್ಟು, ಇದಕ್ಕಿಂತ ಮುಂಚೆ ಕೆಲವು ವಿಡಿಯೋಸ್ನ ನನ್ನ ಬ್ಲಾಗಲ್ಲಿ ಹಾಕಿದ್ದೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಅದರಿಂದ ನಿಮಗೆ ಒಂದು ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಆ ಇನ್ಫಾರ್ಮೇಷನ್ದ ನೀವು ಬೆನಿಫಿಟ್ ಆಗ್ಬೋದು. ಬನ್ನಿ, ಈ ವಿಡಿಯೋ ಬಂದು ತುಂಬ ಪವರ್ಫುಲ್ ಪ್ಯಾಕ್ಡ್ ಕಂಟೆಂಟ್ ಜೊತೆ ಬಂದಿದ್ದೀನಿ. ಎಲ್ಲರೂ ಏನದ್ರಲ್ಲಾದರೂ ಒಂಥರ ಬೇಜಾರಾಗಿರ್ತಾರ, ಸ್ಯಾಡ್ನೆಸ್ನ ಫೀಲ್ ಮಾಡ್ತಿರ್ತಾರ, ಅಥವಾ ನಿಮ್ಮ ತಲೆಯಲ್ಲಿ ಬರೀ ನೆಗೆಟಿವ್ ಥಾಟ್ಸೇ ಓಡ್ತಾ ಇರುತ್ತೆ, ಅಥವಾ ನಿಮ್ಗೆ ಏನು ಕೆಲಸ ಮಾಡೋಕ್ಕೂ ಹುಮ್ಮಸ್ಸಿರಲ್ಲ, ಬೆಳಗ್ಗೆ ಎದ್ದೊಳ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ ಬಂದು ಟರ್ನ್ ಯುವರ್ ಪೇನ್ ಇಂಟು ಪವರ್, ರಿಪ್ಲೇಸ್ ನೆಗೆಟಿವ್ ಥಾಟ್ಸ್ ಇಂಟು ಪಾಸಿಟಿವ್ ಥಾಟ್ಸ್. ಸೊ ಈ ವಿಡಿಯೋದಲ್ಲಿ ಯಾರ್ಯಾರು ತುಂಬ ಲೋ ಫೀಲ್ ಆಗ್ತಿದ್ರ, ತಲೆಯಲ್ಲಿ ಬರೀ ನೆಗೆಟಿವ್ ಥಾಟ್ಸ್ ಇರುತ್ತೆ, ಅದನ್ನು ಹೇಗೆ ನಾವು ಪಾಸಿಟಿವ್ ಕನ್ವರ್ಟ್ ಮಾಡ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ 5 ಸ್ಟೆಪ್ಸ್ ಮುಖಾಂತರ ನಾನು ನಿಮಗೆ ಹೇಳ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಇದರಿಂದ ಬೆನಿಫಿಟ್ ಸಿಗುತ್ತೆ, ಆಯಿತಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ವಿಡಿಯೋ ಮುಂದುವರ್ಸೋಣ, ಬನ್ನಿ. ಫಸ್ಟ್ ಸ್ಟೆಪ್ ಬಂದು ಥಾಟ್ಸನ್ನು ಸ್ವಾಪ್ ಮಾಡೋದು. ಹೇಗೆ ಥಾಟ್ಸನ್ನು ಸ್ವಾಪ್ ಮಾಡೋದು? ಒಂದು ನೆಗೆಟಿವ್ ಥಾಟ್ ಇರುತ್ತೆ, ಆ ನೆಗೆಟಿವ್ ಥಾಟ್ಗೆ ಪಾಸಿಟಿವ್ ಥಾಟ್ನ ಆ್ಯಡ್ ಮಾಡೋದು, ಅಷ್ಟೇ ಸಿಂಪಲ್. ಇದನ್ನು ದಯವಿಟ್ಟು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ, ಎಲ್ಲರೂ ಈ ಥಾಟ್ನ ಮಿರರ್ ಮುಂದೆ ಎಕ್ಸ್ಪೀರಿಯನ್ಸ್ ಮಾಡಿ. ನಿಮ್ಮ ಪ್ರತಿಬಿಂಬದ ಜೊತೆ ನೀವು ಮಾತಾಡಿದಾಗ ನಿಮ್ಮಲ್ಲಿ ಕಾನ್ಫಿಡೆನ್ಸ್ನ ಬೂಸ್ಟ್ ಆಗುತ್ತೆ, ಹಾಗೆ ಎನರ್ಜಿ ಬಂದು ನಿಮ್ಮಲ್ಲಿ ಬೂಸ್ಟ್ ಆಗುತ್ತೆ. ಇದನ್ನು ಯಾವ ಥರ ಮಾಡೋದು ಅಂತಂದರೆ, ಫಸ್ಟು ನೆಗೆಟಿವ್ ಥಾಟ್. ನಿಮ್ಗೆ ಏನೇ ನೆಗೆಟಿವ್ ಥಾಟ್ ಇರಲಿ, ಕರೆಂಟ್ ಸಿಚುವೇಶನ್ ನೀವು ಎಲ್ಲಿ ಲೋ ಫೀಲ್ ಆಗ್ತಿದ್ರಾ, ಏನು ನೆಗೆಟಿವ್ ಥಾಟ್ ಓಡ್ತಿರುತ್ತೆ ಅದನ್ನು ಹೇಳಿ. ಇವತ್ತು ನನಗೆ ತುಂಬ ಬೇಜಾರಾಯಿತು, ಇದು ನೆಗೆಟಿವ್ ಥಾಟ್. ಅದನ್ನು ಪಾಸಿಟಿವ್ ಥಾಟಾಗಿ ಹೆಂಗೆ ಕನ್ವರ್ಟ್ ಮಾಡೋದು, ನಾನು ಇದರಿಂದ ಯಾವ ಥರ ಹೊರಗಡೆ ಬರುತ್ತೀನಿ ಅನ್ನೋದನ್ನು ಕಲಿತೀನಿ. ಇದು ಒಂದಾಯ್ತು, ಒಂದು ಎಕ್ಸಾಂಪಲ್. ಎರಡನೇ ಎಕ್ಸಾಂಪಲ್ ಬಂದು, ಯಾರು ನನಗೆ ವ್ಯಾಲ್ಯೂನೇ ಕೊಡ್ತಿಲ್ಲ, ಇದಕ್ಕೆ ಪಾಸಿಟಿವ್ ಥಾಟ್ ಯಾವ ಥರ ರಿಪ್ಲೇಸ್ ಮಾಡೋದು ಅಂತಂದರೆ, ನಾನು ತುಂಬ ವ್ಯಾಲ್ಯೂಬಲ್. ಈಗ ಸದ್ಯಕ್ಕೆ ಯಾರು ನೋಡದೇ ಇರ್ಬೋದು, ಆದರೆ ಒಂದಿನ ಎಲ್ಲರೂ ಅದನ್ನು ನೋಡ್ತಾರೆ. ಮೂರನೇ ಎಕ್ಸಾಂಪಲ್ ಬಂದು, ನಾನು ತುಂಬ ಟಯರ್ಡ್ ಆಗ್ಬಿಟ್ಟಿದ್ದೀನಿ, ಸುಸ್ತಾಗ್ಬಿಟ್ಟಿದ್ದೀನಿ, ಡ್ರೈನ್ ಆಗ್ಬಿಟ್ಟಿದ್ದೀನಿ. ಇದಕ್ಕೆ ಪಾಸಿಟಿವ್ ಥಾಟ್ ಯಾವ ಥರ ರಿಪ್ಲೇಸ್ ಮಾಡೋದಂತಂದರೆ, ಓಕೆ, ಈಗ ನಾನು ರೆಸ್ಟ್ ಮಾಡಬೇಕು, ಐ ಡಿಸರ್ವ್ ಟು ರೆಸ್ಟ್. ನನ್ನ ಬಾಡಿಗೆ ನಾನು ಒಂದು ಸ್ವಲ್ಪ ಸಮಯ ಅದಕ್ಕೆ ಆರಾಮ ಇರೋದಕ್ಕೆ ನಾನು ಬಿಡಬೇಕು. ಐ ಡಿಸರ್ವ್ ರೆಸ್ಟ್, ಐ ಚೂಸ್ ಪೀಸ್ ಆ್ಯಂಡ್ ಕೇರ್. ಇನ್ನೊಂದು ಎಕ್ಸಾಂಪಲ್ ಬಂದು, ಐ ಫೀಲ್ ಅಗೇನ್. ಇದನ್ನು ಪಾಸಿಟಿವ್ ಥಾಟ್ ಯಾವ ಥರ ರಿಪ್ಲೇಸ್ ಮಾಡ್ತಾರೆ ಅಂತಂದರೆ, ನಾನು ಮತ್ತೆ ಎದ್ದು ನಿಂತ್ಕೊತೀನಿ, ನನ್ನ ಮಿಸ್ಟೇಕ್ ಎಲ್ಲಾಯಿತು ಫೈಂಡ್ ಔಟ್ ಮಾಡಿಕೊಂಡು ಮತ್ತೆ ರೈಸ್ ಆಗ್ತೀನಿ. ಸೊ ಇದನ್ನು ನೀವು ಡೈಲಿ ಮಿರರ್ ಮುಂದೆ ಹೇಳ್ತಿದ್ರೆ ಇನ್ಸ್ಟೆಂಟಾಗಿ ನಿಮ್ಗೆ ಏನೇನು ನೆಗೆಟಿವ್ ಥಾಟ್ಸು, ಏನೇನು ಲೋ ಫೀಲ್ ಆಗ್ತಿದ್ರು, ನೀವು ಅದರಿಂದ ಹೊರಗಡೆ ಬರ್ತೀರ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು, ಎನರ್ಜಿ ಯಾವ ಥರ ರೀಸೆಟ್ ಮಾಡೋದು. ಈಗ ನಿಮ್ಗೆ ಬೆಳಗ್ಗೆ ಎದ್ದ ತಕ್ಷಣ ಎನರ್ಜಿ ಇದ್ರೆ ತಾನೇ ನಿಮ್ಗೆಲ್ಲ ಕೆಲಸ ಮಾಡೋದಕ್ಕಾಗುತ್ತೆ.
ಕೆಲವೊಂದ್ಸರಿ ಏನಾಗುತ್ತೆ, ನಾವು ನೈಟು ಪ್ಲ್ಯಾನ್ ಮಾಡ್ಕೊಂಡು ಮಲಗಿರ್ತೀವಿ. ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಪಟ ಪಟ ಅಂತ ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು ಅಂತ. ಬಟ್ ಏನೋ ರೀಸನಿಂದ ಬೆಳಿಗ್ಗೆ ಬೇಗ ಎದ್ದೇಳೋಕ್ಕಾಗಲ್ಲ. ಆ ಟೈಮ್ಗೆ ನಮಗೆ ಏನಪ್ಪ ಮೈಂಡ್ ಡಿಸ್ಟರ್ಬ್ ಆಗ್ಬಿಡುತ್ತೆ. ಛೇ, ಟೈಮ್ಗೆ ಎದ್ದೇಳೋಕ್ಕಾಗಿಲ್ಲ, ಈ ಟೈಮ್ಗೆ ಇದು ಮಾಡಬೇಕು ಅಂದ್ಕೊಂಡೆ, ಆಗಲಿಲ್ಲ. ಸೊ ಆ ಥರ ನೀವು ಅಂದ್ಕೊಂಡಿದ ತಕ್ಷಣ ಅದೇ ಟೈಮ್ಗೆ ನೀವು ಒಂಥರ ಲೋ ಆಗಿ ಫೀಲ್ ಆಗ್ತೀರ. ಸೊ ಅದನ್ನು ಯಾವ ಥರ ಬಿಲ್ಡ್ ಮಾಡ್ಕೋಬೇಕು. ಇವೊಂದು ನೀವು ರಾತ್ರಿ ಏನಪ್ಪ ಬೇಗ ಮಲಗಿ ಬೆಳಗ್ಗೆ ಲೇಟಾಗಿದ್ರಿ, ಆದರೂ ನಿಮ್ಮ ಎನರ್ಜಿನ ಯಾವ ಥರ ಬೂಸ್ಟ್ ಮಾಡಬೇಕು. ಸೊ ಯಾವ ಥರ ರೀಸೆಟ್ ಮಾಡಬೇಕಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಬೆಳಗಿನ ಟೈಮ್ ನಿಮಗೆ ಅಂತ ಇಟ್ಕೊಳ್ಳಿ. ಅದು 1 ಅವರ್ ಆಗಿರಲಿ, 30 ಮಿನಿಟ್ಸ್ ಆಗಿರಲಿ, ಈವನ್ 5 ಮಿನಿಟ್ಸು ಅಷ್ಟೇ, ನಿಮಗೆ ಅಂತ ರಿಸರ್ವ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಿಮ್ಗೆ ಏನು ಇಷ್ಟ ಆಗುತ್ತೆ, ನಿಮ್ಮ ಹ್ಯಾಬಿಟ್ಸ್ ಏನಿದೆ ಆ ಹ್ಯಾಬಿಟ್ಸ್ನ ನೀವು ಇಲ್ಲಿ ಮಾಡಿ. ಕೆಲವರಿಗೆ ಓದೋ ಹ್ಯಾಬಿಟ್ಸ್ ಇರುತ್ತೆ, ಕೆಲವರಿಗೆ ಬರೆಯೋ ಹ್ಯಾಬಿಟ್ಸ್ ಇರುತ್ತೆ, ಅಥವಾ ಕೆಲವರಿಗೆ ಎಕ್ಸಸೈಸು ಅಥವಾ ವಾಕಿಂಗ್ ಮಾಡೋ ಹ್ಯಾಬಿಟ್ಸ್ ಇರುತ್ತೆ. ಅದನ್ನು ನೀವು ಈ ಟೈಮಲ್ಲಿ ಮಾಡಿ. ಇದನ್ನು ಮಾಡಿ ಮತ್ತೆ ಬೇರೆ ಕೆಲಸಕ್ಕೆ ಹೋಗಿ. ಸೊ ಫಸ್ಟು ನೀವು ಎನರ್ಜಿ ನೀವು ಇಲ್ಲಿ ರೀಸೆಟ್ ಮಾಡ್ಕೊಬೇಕು. ಇಲ್ಲಿ ರೀಸೆಟ್ ಮಾಡಿಕೊಂಡು ಮತ್ತೆ ಬೇರೆ ಕೆಲಸಕ್ಕೆ ಹೋಗ್ಬೇಕು. ಆಗಲಿ ನೀವು ಫುಲ್ ಡೇ ಎನರ್ಜಿ ಆಗಿರ್ತೀರ. ಏನು ಕೆಲಸ ಬೇಕಾದರೂ ನೀವು ಪಟ ಪಟ ಅಂತ ಮಾಡಿ ಮುಗಿಸ್ಬಿಡ್ತೀರಾ. ಹಾಗೆ ನೀವು ಏನಪ್ಪ ಫಾಸ್ಟಾಗಿ ಮಾಡೋದನ್ನ ಕಲಿತೀರ. ಮತ್ತೆ ಥರ್ಡ್ ಸ್ಟೆಪ್ ಬಂದು ಗ್ರ್ಯಾಟಿಟ್ಯೂಡ್ ಜರ್ನಲ್ ಯೂಸಿಂಗ್ 3 hours. ಗ್ರ್ಯಾಟಿಟ್ಯೂಡ್ ಜರ್ನಲ್ ಹೇಗೆ ಮಾಡೋದು ಅಂತಂದರೆ, ಡೈಲಿ ಮಲ್ಗೋಕ್ಕಿಂತ ಮುಂಚೆ ಈ 3 hours ಯೂಸ್ ಮಾಡಿಕೊಂಡು ನಾವು ಹೆಂಗೆ ದಿನನ ಫುಲ್ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡ್ವಿ ಅಂತ ಬುಕ್ಕಲ್ಲಿ ಬರೆಯೋದು. ಸೊ ಒಂದು ಬುಕ್ ತೊಗೊಳ್ಳಿ, ಒಂದು ಪೆನ್ ತೊಗೊಳ್ಳಿ. ಸೊ ಯಾವ ಥರ ಬರೆಯೋದು ಅಂತ ನಾನು ಹೇಳ್ಕೊಡ್ತೀನಿ ಯೂಸಿಂಗ್ 3 hours ಆಯಿತಾ. ಸೊ ಫಸ್ಟ್ ಆರ್ ಬಂದು ರಿಮೆಂಬರ್, ರೀಕಾಲ್ ಮಾಡ್ಕೊಳ್ಳಿ. ಇವತ್ತಿನ ದಿನದಲ್ಲಿ ಏನು ಒಳ್ಳೆ ಮೂಮೆಂಟ್ ಆಯಿತು ಆ ಮೂಮೆಂಟ್ನ ಬರೀರಿ. ಎಕ್ಸಾಂಪಲ್ಗೆ, ಇವತ್ತಿನ ದಿನ ನಾನು ಕೆಲಸ ಬೇಗ ಬೇಗ ಮಾಡಿದೆ, ಅದಕ್ಕೆ ನಮ್ಮಲ್ಲಿ ನನಗೆ ಅಪ್ರಿಷಿಯೇಟ್ ಮಾಡಿದ್ರು, ಇದು ಗುಡ್ ಥಾಟ್, ಇದನ್ನು ಬರೀರಿ. ಮತ್ತು ಸೆಕೆಂಡ್ ಆರ್ ಬಂದು ರಿಫ್ಲೆಕ್ಟ್. ಇವತ್ತಿನ ದಿನದಲ್ಲಿ ನೀವೇನು ಖುಷಿಯಾಗಿದ್ರೆ ಆ ಖುಷಿ ಆಗೋದಕ್ಕೆ ನೀವು ಏನು ಮಾಡಿದ್ರಿ. ಎಕ್ಸಾಂಪಲ್ಗೆ, ಇವತ್ತು ಒಂದು 10 ಮಿನಿಟ್ಸು ನನಗೆ ಅಂತ ನಾನು ರಿಸರ್ವ್ ಮಾಡಿಕೊಂಡೆ. ಈ 10 ಮಿನಿಟ್ಸಲ್ಲಿ ನಾನು ನನಗಿಷ್ಟ ಆಗಿರೋಂಥ ಹ್ಯಾಬಿಟ್ನ ನಾನು ಮಾಡಿದೆ, ಇದನ್ನು ಬರೀರಿ. ಥರ್ಡ್ ಬಂದು ರಿಸೀವ್. ನಾವು ಆದಷ್ಟು ಓಪನ್ ಆಗಿರಬೇಕು. ಏನೇ ರಿಸೀವ್ ಮಾಡ್ಕೋಬೇಕಂದ್ರೆ ನಾವು ಫಸ್ಟು ಓಪನ್ ಮೈಂಡಲ್ಲಿ ಇರಬೇಕು. ಈ ರಿಸೀವ್ನ ಹೆಂಗೆ ಬರೀತೀರ ಅಂತಂದರೆ, ನಾಳೆ ನಾನು ಒಂದು ಒಳ್ಳೆ ಪಾಸಿಟಿವ್ ಥಾಟ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಅಥವಾ ನಾಳೆ ನಾನು ಎಲ್ಲರ ಕಡೆಯಿಂದನೂ ರೆಸ್ಪೆಕ್ಟ್ನ ರಿಸೀವ್ ಮಾಡ್ತೀನಿ ಅಂತ ಬರೀರಿ. ಇಲ್ಲಿ ನೋಡಿ, ಇವೆಲ್ಲ ಸಣ್ಣ ಸಣ್ಣ ಸ್ಟೆಪ್ಸೇ. ಈ ಸಣ್ಣ ಸಣ್ಣ ಸ್ಟೆಪ್ಸೇ ತುಂಬ ಅಂದರೆ ತುಂಬ ಮುಖ್ಯವಾಗಿರೋದು ನಮ್ಮ ಲೈಫಲ್ಲಿ ನಾವು ಗ್ರೋ ಆಗಬೇಕು ಅಂತಂದರೆ. ಎಲ್ಲ ಸಕ್ಸಸ್ಫುಲ್ ಪೀಪಲ್ಸು ಸಣ್ಣ ಸಣ್ಣ ಸ್ಟೆಪ್ಸಿಂದನೇ ಅವರು ಕಲ್ತ್ಕೊಂಡು ಮುಂದೋಗಿರೋದು. ಸೊ ಎಲ್ಲರೂ ಅಷ್ಟೇ ಈ ಸಣ್ಣ ಸಣ್ಣ ಸ್ಟೆಪ್ಸ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಸಣ್ಣ ಸ್ಟೆಪ್ಪಿಂದನೇ ನಾವು ದೊಡ್ಡದಾಗಿ ಬಿಲ್ಡ್ ಮಾಡಬೇಕಂದ್ರೆ ಈ ಸಣ್ಣ ಸ್ಟೆಪ್ಸು ತುಂಬ ಇಂಪಾರ್ಟೆಂಟ್. ಇದು ಸಣ್ಣ ಸ್ಟೆಪ್ಸ್ ಅನ್ನೋದಕ್ಕೆ ನನಗೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಸ್ಮಾಲ್ ಸ್ಟೆಪ್ಸ್ಗೆ ನಂದೊಂದು ಎಕ್ಸಾಂಪಲ್ ಏನಂತಂದರೆ, ಈಗ ಮಗು ಹುಟ್ಟಿದ್ಮೇಲೆ ಒಂದು ಸ್ವಲ್ಪ ತಿಂಗಳಾದಮೇಲೆ ಅದು ನಡೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವ ಥರ ಸ್ಟಾರ್ಟ್ ಮಾಡುತ್ತೆ? ಫಸ್ಟು ಅದಕ್ಕೆ ಕೈಗೆ ಯಾವ್ದು ಹೊಂದುತ್ತೋ ಅದನ್ನು ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ. ಫಸ್ಟ್ ಟೈಮ್ ಹಿಡ್ಕೊಂಡಾಗ ಅದು ಬೀಳುತ್ತೆ, ಮತ್ತೆ ಹಿಡ್ಕೊಳ್ಳುತ್ತೆ, ಮತ್ತೆ ಬೀಳುತ್ತೆ. ಆ ಥರ
ನಿರಂತರವಾಗಿ ಆ ಮಗು ತನ್ನ ಪ್ರಯತ್ನನ ಬಿಡೋದಿಲ್ಲ. ಸ್ಟಾರ್ಟಿಂಗಲ್ಲಿ ಅದು ಸಣ್ಣ ಸ್ಟೆಪ್ಪೇ, ಆದರೆ ಆ ಮಗು ಹಿಡ್ಕೊಂತ ತನ್ನ ಕೆಲಸನ ಅದು ಸಕ್ಸಸ್ಫುಲ್ಲಾಗಿ ಮಾಡುತ್ತೆ. ಫಸ್ಟ್ ಅದು ಸಣ್ಣ ಸ್ಟೆಪ್ಪೇ ಆದರೂ ಆ ಮಗು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಓಕೆ, ನನಗೆ ಕಲಿಬೇಕು ಅಂದರೆ ಕಲಿಬೇಕು ಅಷ್ಟೇ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ. ನಾನು ನಡೆಯೋದನ್ನು ಕಲಿಬೇಕಂದ್ರೆ ಕಲಿಬೇಕಷ್ಟೇ, ಬೇರೆ ಮಾತೇ ಇಲ್ಲ. ಬೇರೆ ಯಾರು ಏನು ಹೇಳಿದ್ರು ಅದಕ್ಕೆ ತಲೆಗೆ ಹೋಗಿರಲ್ಲ. ಸೊ ಅದು ಫಸ್ಟು ಅದಕ್ಕೆ ಕೈಗೆ ಯಾವುದಂದತ್ತೋ ಅದನ್ನ ಇಟ್ಕೊಳ್ಳುತ್ತೆ, ಮತ್ತು ಗೋಡೆನೇ ಇಟ್ಕೊಳ್ಳುತ್ತೆ. ಗೋಡೆನೇ ಇಟ್ಕೊಂಡು ಅದಕ್ಕೆ ನಡೆಯೋದನ್ನ ಅದಕ್ಕೆ ಕಲ್ತ್ಬಿಡುತ್ತೆ. ಇದಕ್ಕೆ ಆ ಮಗುಗೆ ಯಾರು ಹೇಳ್ಕೊಡೋದಿಲ್ಲ, ನೀನು ಅಲ್ಲಿ ಹಿಡ್ಕೋ ಇಲ್ಲಿ ಹಿಡ್ಕೋ ಈ ಥರ ಹಿಡ್ಕೊಂಡ್ರೆ ನಡೀತೀಯಾ. ಅದೇ ಎಕ್ಸ್ಪ್ಲೋರ್ ಮಾಡುತ್ತೆ. ಹೊಸದಾಗೆ ಆ ಮಗುನೇ ಟ್ರೈ ಮಾಡುತ್ತೆ. ಓಕೆ, ಇಲ್ಲಿ ಹಿಡ್ಕೊಂಡ್ರೆ ಇಲ್ಲಿ ಬಿದ್ನಾ, ಓಕೆ ನೆಕ್ಸ್ಟ್ ಯಾವ ಥರ ಅದನ್ನು ಹಿಡ್ಕೊಬೇಕು, ಗ್ರಿಪ್ಪಾಗಿ ಯಾವ ಥರ ಹಿಡ್ಕೊಬೇಕು, ನಾನು ಯಾವ ಥರ ಹಿಡ್ಕೊಂಡ್ರೆ ನಾನು ಸ್ಟ್ರಾಂಗಾಗಿ ನಿಲ್ತೀನಿ ಅಂತ ಮಗು ಅದಷ್ಟಕ್ಕದೇ ಅನಲೈಸ್ ಮಾಡಿ ನಡೆಯೋದನ್ನು ಕಲಿಯುತ್ತೆ. ಇವನ್ ನಾವು ಅಷ್ಟೇ, ನೋವು ಸಹಜ. ಮನುಷ್ಯ ಅಂದರೆ ನೋವಿರುತ್ತೆ, ಕಷ್ಟಗಳಿರುತ್ತೆ, ಎದುರಿಸೋದು ಜಾಸ್ತಿ ಇರುತ್ತೆ. ಬಟ್ ನಾವು ಅದರಿಂದ ಯಾವ ಥರ ಹೊರಗಡೆ ಬರಬೇಕು, ಅದನ್ನು ಯಾವ ಥರ ನಾವು ಬೀಟ್ ಮಾಡಬೇಕು, ಅದನ್ನು ನಾವು ಕಲಿಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು, ಇದು ಸಿಂಪಲ್ ಅನ್ಸ್ಬೋದು, ಬಟ್ ಟ್ರೈ ಮಾಡಿ, ತುಂಬ ವರ್ಕ್ ಆಗುತ್ತೆ. ನಿಮ್ಗೇನು ನೆಗೆಟಿವ್ ಥಾಟ್ಸ್ ಇರುತ್ತೋ ಅಥವಾ ಏನು ಸ್ಯಾಡ್ನೆಸ್ ಇರುತ್ತೋ ಅದ್ರ ಜೊತೆಗೆ ಒಳಗಡೆ ನೀವು ಮಾತಾಡ್ಕೊಳ್ಳಿ. ಅದ್ರ ಜೊತೆಗೆ ಯಾವ ಥರ ಅಂತಂದರೆ, ಹೇ ನೆಗೆಟಿವ್ ಥಾಟ್ಸ್, ನೀನು ನನ್ನ ಮೈಂಡಲ್ಲಿ ಬಂದಿದ್ಯಾ ನನಗೆ ಗೊತ್ತು, ಆದರೆ ನೀನು ನನ್ನ ರೂಲ್ ಮಾಡೋಕ್ಕೆ ನಾನು ಬಿಡಲ್ಲ. ನನ್ನ ಮೈಂಡು ನನ್ನ ಕಂಟ್ರೋಲಲ್ಲೇ ಇರುತ್ತೆ. ಓಕೆ, ನೀನು ಹೀಗೆ ಬಂದಿದ್ಯಾ, ಆಯಿತು, ನಿನ್ನ ಯಾವ ಥರ ರಿಪ್ಲೇಸ್ ಮಾಡಬೇಕು ಅನ್ನೋದು ನಾನು ಕಲಿತೀನಿ, ಕಲಿತು ಅದನ್ನು ರಿಪ್ಲೇಸ್ ಮಾಡ್ತೀನಿ ಒಂದು ಪಾಸಿಟಿವ್ ಥಾಟ್ ಜೊತೆಗೆ. ಅಷ್ಟು ಸಿಂಪಲ್. ಇದನ್ನು ನಿಮ್ಮೊಳಗೆ ನೀವೇ ಮಾತಾಡ್ಕೊಳ್ಳಿ. ದೇವರು ನಮ್ಮ ಹುಟ್ಟಿಸಿದಾರೆ, ಇನ್ನೊಂದು ಗಿಫ್ಟ್ ಕೊಟ್ಟಿದ್ದಾರೆ, ಅದು ನಾವೆಲ್ಲ ಮರ್ತಿದ್ದೀವಿ. ಫಸ್ಟ್ ನಮ್ಮ ಜೊತೆಗೆ ನಾವು ಮಾತಾಡ್ಕೊಬೇಕು. ಡೈಲಿ ನಿಮ್ಮ ಜೊತೆಗೆ ಮಾತಾಡೋದನ್ನ ಬಿಡಬೇಡಿ, ಅದನ್ನು ಮಿಸ್ ಮಾಡ್ಕೊಂಡು ಹೋಗ್ಬೇಡಿ. ಅದಂತೂ ತುಂಬ ಏನಪ್ಪ, ನಿಮಗೆ ನೀವೇ ಶಕ್ತಿ. ನಿಮ್ಮ ಒಳಗಡೆ ನೀವೇ ಮಾತಾಡ್ಕೊಳ್ಳಿ. ಓಕೆ, ಇವತ್ತು ನಾನು ಎಲ್ಲ ಕೆಲಸ ಚೆನ್ನಾಗಿ ಮಾಡಿದೆ, ಇವತ್ತು ಬೇಗ ಇದ್ದೆ, ಇವತ್ತು ನನಗೆ ಏನಪ್ಪ ಇವರು ಅಪ್ರಿಷಿಯೇಟ್ ಮಾಡಿದ್ರು, ನಿಮಗೆ ನೀವೇ ಹೇಳ್ಕೊಡಿ. ಸೊ ಇದರಿಂದ ನಿಮಗೆ ಒಂದು ಎನರ್ಜಿ ಬೂಸ್ಟ್ ಆಗುತ್ತೆ. ಓಕೆ, ನಿಮ್ಗೆ ಒಬ್ಬರು ಪರ್ಫೆಕ್ಟ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಅಂತ ನಿಮ್ಗೆ ಫೀಲ್ ಆಗುತ್ತೆ. ಸ್ಟೆಪ್ ನಂಬರ್ 5, ಲಾಸ್ಟ್ ಸ್ಟೆಪ್ಪು. ಇದು ನನ್ನ ಕಡೆಯಿಂದ ನಿಮ್ಗೆ ಎಕ್ಸಸೈಸು. ಏನಿದೆ ಎಕ್ಸಸೈಸ್ ಅಂತಂದರೆ, ನಾನು ಕಮೆಂಟ್ ಸೆಕ್ಷನಲ್ಲಿ ಒಂದು ಸೆಂಟೆನ್ಸ್ ಹಾಕಿರ್ತೀನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನಾನು ಸೆಂಟೆನ್ಸಲ್ಲಿ 2 ಕಡೆ ಬ್ಲ್ಯಾಂಕ್ನ ಕೊಟ್ಟಿರ್ತೀನಿ, ನೀವು ಫಿಲ್ ಮಾಡ್ಕೊಬೇಕು. ಕರೆಂಟ್ ಸಿಚುವೇಶನ್, ನಿಮ್ಗೆ ಯಾವ ಸಿಚುವೇಶನ್ ಇದ್ದೀರಾ. ಸೊ ಈಗ ಸಪೋಸ್ ನೆಗೆಟಿವ್ ಆಗಿ ಫೀಲ್ ಆಗ್ತಿದ್ರೆ ಆದರೆ ಯಾವ ಥರ ಪಾಸಿಟಿವ್ ಆಗಿ ರಿಪ್ಲೇಸ್ ಮಾಡೋದು ಅನ್ನೋ ಎಕ್ಸಸೈಸ್. ಎಕ್ಸಾಂಪಲ್ಗೆ ಫಸ್ಟು ಕ್ವಶನ್ ಏನಂತಂದರೆ, ಟುಡೇ ಐ ಚೂಸ್ ಟು ಲೆಟ್ ಗೋ ಆಫ್ ಡ್ಯಾಶ್ ಆ್ಯಂಡ್ ಇನ್ವೈಟ್ ಡ್ಯಾಶ್ ಇನ್ ಟು ಮೈ ಹಾರ್ಟ್. ಇದಕ್ಕೆ ಎಕ್ಸಾಂಪಲ್ ನನ್ನ ಕಡೆಯಿಂದ ನಾನು ಯಾವ ಥರ ಕೊಡ್ತೇನೆ ಅಂದರೆ, ಟುಡೇ ಐ ಚೂಸ್ ಟು ಲೆಟ್ ಗೋ ಆಫ್ ಡ್ಯಾಶಲ್ಲಿ ಸೆಲ್ಫ್ ಡೌಟ್ ಆ್ಯಂಡ್ ಇನ್ವೈಟ್ ಡ್ಯಾಶಲ್ಲಿ ಕಾನ್ಫಿಡೆನ್ಸ್ ಇನ್ ಟು ಮೈ ಹಾರ್ಟ್. ಟುಡೇ ಐ ಚೂಸ್ ಟು ಲೆಟ್ ಗೋ ಆಫ್ ಸೆಲ್ಫ್ ಡೌಟ್ ಆ್ಯಂಡ್ ಇನ್ವೈಟ್ ಕಾನ್ಫಿಡೆನ್ಸ್ ಇನ್ ಟು ಮೈ ಹಾರ್ಟ್. ಸಿಂಪಲ್. ಸೊ ಈ ಥರ ನಿಮ್ಗೆ ಏನಪ್ಪ ಒಂದು 4-5 ಎಕ್ಸಾಂಪಲ್ಸ್ ನೀವೇ ಟ್ರೈ ಮಾಡ್ಬೋದು. ಕರೆಂಟ್ ಸಿಚುವೇಶನ್ ನೀವು ಯಾವ ಥರ ಯಾವ ಮೂಡಲ್ಲಿ ಇದ್ದೀರಾ ಅಂತ. ಸಪೋಸ್ ನೆಗೆಟಿವ್ ಥಾಟ್ಸ್ ತುಂಬ ಬಿಲ್ಡ್ ಆಗ್ತದೆ ನಿಮ್ಮ ಮೈಂಡಲ್ಲಿ ಅಂದರೆ ಅದ್ರ ಪ್ರಕಾರ ಮಾಡಿ, ಅಥವಾ ಒಂದು ಸ್ಯಾಡ್ನೆಸ್ಸು, ಒಂದು ಫಿಯರಲ್ಲಿದ್ದರೆ ಈ ಎಕ್ಸಾಂಪಲ್ಸ್ನ ಟ್ರೈ ಮಾಡಿ, ತುಂಬ ವರ್ಕ್ ಆಗುತ್ತೆ. ಹಾಗೆ ಇದನ್ನು ಸಾಧ್ಯ ಆದಷ್ಟು ಮಿರರ್ ಮುಂದೆ ಹೇಳ್ಕೊಳ್ಳಿ. ಸೊ ಒಂದು ನೆಗೆಟಿವ್ ಥಾಟ್ಸ್ನ ಹೊರಗಡೆ ಬಿಡಿ,
ಒಂದು ಪಾಸಿಟಿವ್ ಥಾಟ್ಸ್ನ ರಿಸೀವ್ ಮಾಡ್ಕೊಳ್ಳಿ ನಿಮ್ಮ ಮುಂದೆ. ಈ ಥರ ಮಾಡೋದ್ರೆ ನಿಮ್ಗೆ ಯಾವ ಥರ ಪೇನು ಏನೇ ನೋವಿದ್ರು ನೀವು ಆರಾಮ್ಸೆ ಸಣ್ಣದಾಗಿ ಹಂತವಾಗಿ ಅದರಿಂದ ನೀವು ಹೊರಗಡೆ ಬರ್ತೀರಾ. ಹೊರಗಡೆ ಬಂದು ನಿಮ್ಮಲ್ಲೇ ನೀವು ಒಂದು ಎನರ್ಜಿನ ಬಿಲ್ಡ್ ಮಾಡ್ಕೊತೀರ. ಸೊ ದಯವಿಟ್ಟು ಎಲ್ಲರೂ ನಾನು ಹೇಳಿರೋಂಥ 5 ಸ್ಟೆಪ್ಸ್ನ ಇಂಪ್ಲಿಮೆಂಟ್ ಮಾಡಿ, ಎಲ್ಲರಿಗೂ ಉಪಯೋಗ ಆಗುತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೆಲ್ ಐಕಾನ ಹಿಟ್ ಮಾಡಿ. ಹಾಗೆ ನನ್ನ ರಿಕ್ವೆಸ್ಟು ನಿಮ್ಮಲ್ಲಿ ಈ ವಿಡಿಯೋಸ್ನ ಎಲ್ಲ ಸಿಸ್ಟರ್ಹುಡ್ಗೆ, ಈವನ್ ಎಲ್ಲ ಪೇರೆಂಟ್ಸ್ಗೂ, ಮದರ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವರು ಇದರಿಂದ ಈ ಸ್ಟೆಪ್ಸ್ ಮುಖಾಂತರ ಅವರಲ್ಲೂ ಏನಾದ್ರು ನೋವನ್ನ ಅನುಭವಿಸಿದ್ರಿ, ಅಥವಾ ಅವರಲ್ಲಿ ಈ ಥರ ಏನಪ್ಪ ಮೈಂಡಲ್ಲಿ ಬರೀ ನೆಗೆಟಿವ್ ಥಾಟ್ಸೇ ಹೊಡ್ತಾ ಇದ್ದಾರೆ, ಈ ಸಿಂಪಲ್ ಆ್ಯಕ್ಟಿವಿಟಿ ಯೂಸ್ ಮಾಡಿದ್ರೆ ಸಾಕು, ಇನ್ಸ್ಟೆಂಟಾಗಿ ಅವರು ಆ ನೋವಿನಿಂದ ಅಥವಾ ಆ ನೆಗೆಟಿವ್ ಥಾಟ್ಸಿಂದ ಹೊರಗಡೆ ಬರ್ತಾರೆ. ಇದೆಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನನ್ನ ನೆಕ್ಸ್ಟ್ ವಿಡಿಯೋಸ್ ಬಂದು ಸೇಮ್ ಇದೇ ಥರ ಮೋರ್ ಹೀಲಿಂಗ್, ಮೋರ್ ಎಂಪವರಿಂಗ್, ಮತ್ತು ಯಾವ ಥರ ರಿಲೇಷನ್ಶಿಪ್ಸ್ನ ಬಿಲ್ಡ್ ಮಾಡಬೇಕು ಸ್ಟ್ರಾಂಗಾಗಿ ಅನ್ನೋದ್ರ ಬಗ್ಗೆ ನಾನು ಟೀಚ್ ಮಾಡ್ತಿದ್ದೀನಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.